ಬೇರೆ ಪ್ರಾಡಕ್ಟ್ ಕೆಲವೊಂದು ಪ್ರಾಬ್ಲಮ್ಗಳಿದ್ದಾವೆ, ಬಟ್ ನೀವು ಹೇಳೋ ಪ್ರಾಡಕ್ಟಲ್ಲಿ ಇಟ್ಸ್ ಅ ಕ್ವಾಲಿಫೈಡ್, ಗುಣಮಟ್ಟವನ್ನು ಕಾಯ್ಕೊಂಡಿದೆ, ನೀವು ಇದನ್ನು ಕಣ್ಮುಚ್ಚಿ ತೊಗೋಬೋದು ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಹೆಂಗದು ತಿಳಿಸ್ಬೋದಾ? ನಿಮ್ಮ ಇವತ್ತು ಬಹಳಷ್ಟು ಸಾಮಗ್ರಿಗಳು ಕೂಡ ಇದ್ದಾವೆ ನಮ್ಮ ಟೇಬಲ್ ಮೇಲೆ, ಎಕ್ಸ್ಪ್ಲೈನ್ ಮಾಡಿ ಏನಿದೆಲ್ಲ ಅಂತ. ಖಂಡಿತ ಇದು ಹೇಳೋಕ್ಕಿಂತ ಮುಂಚೆ ಇನ್ನೊಂದು ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ತೀನಿ. ಸರ್ ಬ್ರೀಫ್ ಮಾಡುವಾಗ ಹೇಳ್ತಾ ಇದ್ರು, ನಾನು ಆ್ಯಕ್ಚುಲಿ ಅದರ ಏನು ಇದಾಗಿದ್ದೆ, ಏನು ಸುಮಾರು 2008ರಲ್ಲಿ ನನಗೆ ಕಿಡ್ನಿ ಸ್ಟೋನ್ಸ್ ನನಗೆ ಬಂದಿತ್ತು. ಓಕೆ ಓಕೆ ಓಕೆ. ನಾನು ಆ್ಯಕ್ಚುಲಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನಾಗರಾಜ್ ಅಂತ ಹೇಳ್ಬಿಟ್ಟು ಯೂರಾಲಜಿಸ್ಟು, ಅವ್ರು ತುಂಬ ಫೇಮಸ್ಸು. ಸೊ ಅವರು ನನಗೆ ಸಜೆಸ್ಟ್ ಮಾಡಿದ್ದೇನು ಅಂತ ಹೇಳಿದ್ರೆ, ನೀವು ವಾಟ್ರನ್ನ ನಿಮ್ಮ ಮನೇಲಿ ಬಾಯ್ಲ್ ಮಾಡಿದಾಗ ನಿಮ್ಮ ಪಾತ್ರೆ ಸುತ್ತಲೂ ಒಂದು ಗಾರೆ ಥರ ಕಟ್ಕೊಳ್ಳುತ್ತಾ, ವೈಟ್ ಕಲರ್ ಫಾರ್ಮ್ ಆಗುತ್ತಾ ಅಂತ ಹೇಳ್ಬಿಟ್ಟು ಕೇಳಿದ್ರು. ಹೌದು ಸರ್ ಆಗುತ್ತೆ. ಸೊ ಹಾಗಾಗಿ ಅಂತ. ಸೊ ನಿಮಗೆ ಪ್ರಾಬ್ಲಮ್ ಬಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ನೀವು ಕುಡಿತಾ ಇರತಕ್ಕಂಥ ನೀರು ಅನ್ಸೇಫ್ ಇದೆ, ನೀವೇನು ಮಾಡ್ಕೋಬೇಕು, ಒಂದು ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿ ಇರುವಂಥ ಒಂದು ಪ್ಯೂರಿಫೈರ್ ತಗೊಳ್ಳಿ. ನನಗೆ ಪ್ಯೂರಿಫೈರ್ ಅಂದರೆ ಏನು ಅಂತ ಅವಾಗ ನನಗೆ ನಾಲೆಡ್ಜ್ ಇರಲಿಲ್ಲ. ಅಂದಾಜು ಎಷ್ಟು ವರ್ಷದಿಂದ? ಸುಮಾರು 17 ವರ್ಷದಿಂದ. ಓಕೆ, ಗಾಟ್ ಇಟ್. ನಂತರ ಆದಮೇಲೆ ನಾನು ಆ್ಯಕ್ಚುಲಿ ಆವಾಗ ನಾನು ಫಸ್ಟು ಪ್ಯೂರಿಫೈರ್ನ ಹಾಕ್ಸ್ಕೊಂಡಿದ್ದು. ಆ್ಯಕ್ಚುಲಿ ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಅದು ಹೈ ಪ್ರೆಷರಲ್ಲಿ ವರ್ಕ್ ಆದಾಗ 0.001 ಮೈಕ್ರಾನಿಂದ ಹೆಚ್ಚಿಗೆ ಇರುವಂಥ ಎಲ್ಲ ಕಂಟಾಮಿನೆಂಟು, ಲೈಕ್ ಹೆವಿ ಮೆಟಲ್ಸು, ಮತ್ತು ಬ್ಯಾಕ್ಟೀರಿಯಾ, ವೈರಸ್ಸು, ಸಿಸ್ಟು, ಮತ್ತು ಆಮೇಲೆ ಇಂಪ್ಯೂರಿಟೀಸು, ಡಸ್ಟ್ ಪಾರ್ಟಿಕಲ್ಸು, ಮತ್ತು ಸ್ಮೆಲ್ಲು, ಮತ್ತು ಆಮೇಲೆ ಕ್ಲೋರಿನ್ನು ಇದ್ದಾವ ಕಾವೇರಿ ವಾಟರ್ಸು, ಮತ್ತು ಆಮೇಲೆ ರಿವರ್ ವಾಟರ್ಗಳಲ್ಲಿ ಎಲ್ಲನೂ ಏನು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ, ವೈರಸ್ಗಳು, ಸಿಸ್ಟು ಜೊತೆಗೆ ಈ ಥರ ಅದನ್ನ ಗ್ರೋತ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕ್ಲೋರಿನೆಲ್ಲ ಹಾಕಿರ್ತಾರೆ. ಅಂಥ ಕ್ಲೋರಿನ್ನೆಲ್ಲನೂ ರಿಮೂವ್ ಮಾಡುವಂಥ ಕಾರ್ಬನ್ ಫಿಲ್ಟರ್ಸ್, ಈ ಥರ ಎಲ್ಲನೂ ಒಂದು ವಾಟರ್ ಪ್ಯೂರಿಫೈರ್ ಸೆಟಪ್ ಇರುತ್ತೆ. ಸೊ ಅದನ್ನು ಕುಡಿಯೋದ್ರಿಂದ ಆ್ಯಕ್ಚುಲಿ ರಿಯಲಿ ಗುಡ್ ಅದು ಆ್ಯಕ್ಚುಲಿ. ಬಟ್ ಆ್ಯಕ್ಚುಲಿ ಅಷ್ಟು ಒಳ್ಳೇದಿದೆ, ಬಟ್ ಅವ್ರು ನಿಜವಾಗ್ಲೂ ಬಳಸ್ತಾ ಇರೋದು ಒಳ್ಳೇದಾ? ಸೊ ನಾನು ಏನಂತೀನಿ, ಇವಾಗ ಆನ್ಲೈನಲ್ಲೇ ನಾನು ಇವಾಗ ನನಗೆ ಲೈವಲ್ಲಿ ನಾನು ಸುಮ್ಮನೆ ಮಾತಲ್ಲೇ ಹೇಳೋ ಬದಲು ನನಗೆ ಡೈರೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಔಟ್ಸೈಡು ಒಂದು ಫಿಲ್ಟರ್ಸ್ ಬರುತ್ತೆ, ವಾಟರ್ ಪ್ಯೂರಿಫೈರಲ್ಲಿ ಯೂಸ್ ಮಾಡುವಂಥ ಫಿಲ್ಟರ್. ಇದು ಔಟ್ಸೈಡು ಪ್ರೀ ಫಿಲ್ಟರ್ ಅಂತೇಳಿ, ಪ್ರೀ ಫಿಲ್ಟರ್ ಅಂತ ಹೇಳ್ಬಿಟ್ಟು ಕರೀತಾರೆ. ಪ್ಯೂರಿಫೈರ್ನ ಮುಂಚಿತವಾಗಿ ಯೂಸ್ ಮಾಡ್ತಾರೆ. ಇದರ ಪ್ಲಾಸ್ಟಿಕ್ ಕ್ವಾಲಿಟಿ ನೋಡಿ, ಇದರ ಪ್ಲಾಸ್ಟಿಕ್ ಕ್ವಾಲಿಟಿ ನೋಡಿ, ಇದು ತುಂಬ ವೈಟ್ ಆಗಿದೆ. ಇದು ಬಂದುಬಿಟ್ಟು ರೀಸೈಕಲ್ಡ್ ಆಗಿರುತ್ತೆ. ಆನ್ಲೈನಲ್ಲಿ ಕೊಡ್ತಾರೆ, ಇದು ಎಷ್ಟು ಮಾತ್ರ ಏನು ಚೆನ್ನಾಗಿರುತ್ತೆ. ಇದರಲ್ಲಿ ಒಂದು BP ಕಂಟಾಮಿನೆಂಟ್, ನೀರು 24/7 × 365 ಡೇಸು ಇದರಲ್ಲೇ ಇದ್ದರೆ ಆ ಕಂಟಾಮಿನೆಂಟು ಎಲ್ಲ ನಮ್ಮ ದೇಹಕ್ಕೆ ಸಿಗುತ್ತಾ ಸಿಗಲ್ವಾ? ಮೆಂಬ್ರನ್ನು ಇದನ್ನೆಲ್ಲನೂ ರಿಮೂವ್ ಮಾಡಲ್ಲ, ಈ ಥರದ್ದೆಲ್ಲ ರಿಮೂವ್ ಮಾಡಲ್ಲ. ಇನ್ನು ಬೇರೆ ಕಂಪ್ನಿದು ಈ ಥರ ಸೆಡಿಮೆಂಟ್ ಫಿಲ್ಟರ್ಸು ಮತ್ತು ಕಾರ್ಬನ್ ಫಿಲ್ಟರ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ ಒಳಗಡೆ ಇರುವಂಥದ್ದು. ಇದು ನಾನ್ ಬ್ರ್ಯಾಂಡ್ದು, ಹೊಡೆದಾಗ ಬರುವಂಥದ್ದು ನೋಡಿ. ಡಾಕ್ಟರ್ಗೆ ನಾವು ತೋರಿಸ್ತೀವಿ ನೋಡಿ ಸರ್. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಫುಡ್ ಗ್ರೇಡ್ ಇದೆ ಸರ್. ಇದು ಸರ್ ಬಟ್ ಸುಮ್ಮನೆ ಬಾಯಿ ಮಾತಲ್ಲಿ ಇದು ಫುಡ್ ಗ್ರೇಡ್ ಇದೆಯಾ ಇಲ್ಲ ಅನ್ನೋದಕ್ಕಿಂತ ಇವಾಗ ಪ್ರತಿಯೊಂದು ನಮ್ಮದು ಲ್ಯಾಬ್ ಸರ್ಟಿಫೈಡ್ ಆಗಿರುತ್ತೆ. ಈ ಥರ ತೋರಿಸ್ತೀವಿ ನೋಡಿ. ಇದು ಬಂದುಬಿಟ್ಟು ಸೆಡಿಮೆಂಟ್ ಫಿಲ್ಟರ್ನ ಹೊಡೆದ್ರೆ ಈ ಥರ ಕ್ವಾಲಿಟಿ ಇರುತ್ತೆ. ಓಪನ್ ಮಾಡಿದಾಗ ಹೊಡೆದು ತೋರಿಸಿದ್ರೆ. ಮತ್ತು ಇದು ಬಂದುಬಿಟ್ಟು ನಮ್ಮದು ಈ ಥರ ಇಷ್ಟೊಂದು ಥಿಕ್ನೆಸ್ ಬರುವಂಥದ್ದು. ಸೊ ಕ್ವಾಲಿಟಿ ನಿಮಗೆ ಕಣ್ಣಿಗೆ ಕಾಣಿಸೋವಂಥ ಇಂಪ್ಯೂರಿಟೀಸು, ಡಸ್ಟು, ರಸ್ಟು, ಮಡ್ಡು ಎಲ್ಲ 5 ಮೈಕ್ರಾನ್ಗಿಂತ ಹೆಚ್ಚಿಗೆ ಇರುವಂಥ ಎಲ್ಲ ಕಂಟಾಮಿನೆಂಟ್ನು ಇದರಲ್ಲಿ ಪಕ್ಕಾ ಹೋಲ್ಡ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಾರ್ಬನ್ ಬಂದುಬಿಟ್ಟು ಬ್ಲಾಕು. ಬೇರೆಯವ್ರದ್ದೆಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ಪೌಡರ್ ಬರುತ್ತೆ, ಕಾರ್ಬನ್ ಪೌಡರ್ ಇರುತ್ತೆ. ಈ ಕಾರ್ಬನ್ ಏನು ಮಾಡಬೇಕು ಅಂದರೆ ನೀರಲ್ಲಿರುವಂಥ ಕ್ಲೋರಿನ್ನು, ಬ್ಯಾಡ್ ಸ್ಮೆಲ್ಲು, ಬ್ಯಾಡ್ ಟೇಸ್ಟು, ಮತ್ತು ಆಮೇಲೆ ಕೆಮಿಕಲ್ಸು. ಇದು ಒಂದು ವರ್ಷಕ್ಕೆ ಸುಮಾರು 1000 ಟನ್ನುಗಳು ಗೊಬ್ಬರಗಳನ್ನ ಮತ್ತು ಆಮೇಲೆ ಕೀಟನಾಶಕಗಳನ್ನ ಹಾಕ್ತಾಯಿದ್ದಾರೆ. ಅದೆಲ್ಲ ಎಲ್ಲೋಗುತ್ತೆ? ಮಳೆ ಬಂದಾಗ ಭೂಮಿ ಒಳಗಡೆನೇ ಇಳಿಬೇಕು. ಅದೇ ನೀರನ್ನ ಅಂತರ್ಜಲದಲ್ಲಿ ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ಬೋರ್ವೆಲ್ ಆಗಿಬಿಟ್ಟು ಆಚೆ ತೆಗೆದುಬಿಟ್ಟು ಕುಡಿತಾ ಇದ್ವಿ. ಬಟ್ ಅದನ್ನು ಎಷ್ಟು ಮಾತ್ರ ಸೇಫ್ ಇರುತ್ತೆ? ಬೇರೆ ಇವಾಗ ನಾನು ಲೋಕಲಲ್ಲಿ ತೊಗೊತೀರಾ, ಲೋಕಲ್ ನಾನ್ ISI ಬ್ರ್ಯಾಂಡ್ ಇರುವಂಥ ಪ್ಯೂರಿಫೈರಲ್ಲಿ ಹಾಕಿದ್ರೆ ಇದು ಬಂದುಬಿಟ್ಟು ಏನೂ ಕೆಲಸ ಮಾಡಲ್ಲ. ಬಟ್ ಅದು ಕೆಮಿಕಲ್ಸ್ ರಿಮೂವ್ ಆಗಿರೋ ಅಂಥ ನೀರನ್ನೇ ಅವ್ರು ಕುಡಿದಿದ್ದಾರೆ ಅಂದರೆ ಅದು ಮನುಷ್ಯನ ದೇಹದ ಮೇಲೆ ಎಷ್ಟೊಂದು ದುಷ್ಪರಿಣಾಮ ಬೀರ್ಬೋದು ಅದು. ಸೊ ಈ ಥರ ಇರುತ್ತೆ. ಮತ್ತು ಆಮೇಲೆ ಹೆವಿ ಮೆಟಲ್ಸ್ ನೋಡಿ, ಇದೆಲ್ಲನೂ UV ಚೇಂಬರ್ಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಅಂದರೆ ಬ್ಯಾಕ್ಟೀರಿಯಾ, ವೈರಸ್ಗಳು ನಮ್ಗೆ 20 ನಿಮಿಷ ನೀರು ಕುದಿಸಿದಷ್ಟು ಸೇಫ್ಟಿ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಯಾವುದೇ ಕಾರಣಕ್ಕೂ ಇದೆಲ್ಲನೂ ಆ ಕ್ವಾಲಿಟಿ ಇರೋದೇ ಇಲ್ಲ.
ನೋಡಿ ಇದೆಲ್ಲನೂ ಕಂಪ್ಲೀಟ್ ISA ಸರ್ಟಿಫೈಡ್ ಆಗಿರೋವಂಥದ್ದು, ಕ್ವಾಲಿಟಿ ವೈಸು ಎಲ್ಲನೂ ಬೆಸ್ಟ್ ಆಗಿರುತ್ತೆ. ಒಂದ್ಸಲ ಕೊಡಿ ನೋಡು. ಸೊ ನಿಮ್ಮ ಪರ್ಟಿಕ್ಯುಲರ್ ಪ್ರಾಡಕ್ಟಲ್ಲಿ ಇದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀರಿ. ಕ್ವಾಲಿಟಿ ವೈಸು ಬೆಸ್ಟ್ ಇರುತ್ತೆ. ಬಟ್ ನಮ್ಮದು ಬೆಸ್ಟ್ ಇದೆಯೇ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಬಟ್ ಆ್ಯಕ್ಚುಲಿ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು BAS ಅಂದರೆ NABL ಅಪ್ರೂವ್ಡ್ ಆಗಿರುವಂಥ ಲ್ಯಾಬ್ ಕಡೆಯಿಂದನೇ ಎಲ್ಲ ಸರ್ಟಿಫೈಡ್ ಆಗಿರುತ್ತೆ. ಸರ್ಟಿಫೈಡ್ ಆಗಿದೆ. ಸೊ ಹೀಗಾಗಿ ನಾವು ಧೈರ್ಯವಾಗಿ ಅಂದರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಿಲೀವ್ ಮಾಡಿ ಕುಡಿಯೋದಕ್ಕೆ ಯೋಗ್ಯವಾಗಿದೆ ನಮ್ಮದು ಪಕ್ಕ. ಸರ್ಟಿಫಿಕೇಟ್ ಒಂದ್ಸಲ ನೋಡೋಣ. ಸೊ TV ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಅದೇ ಪ್ಯೂರಿಫೈಯರ್ ಬಗ್ಗೆ, ನಿಮ್ಮ ಕ್ಯಾಸ್ ಸಿಸ್ಟಮ್ ಪ್ಯೂರಿಫೈಯರ್ ಬಗ್ಗೆ. ಓಕೆ, ನೋಡ್ಬೋದು ನಾವು ಇದನ್ನು. ರೈಟ್ ಸರ್.